بسم الله الرحمن الرحيم الحمد لله رب العالمين الصلاة والسلام على أشرف المرسلين وعلى آله وصحبه أجمعين أما بعد ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರೇ, ಉಸ್ತಾದರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ, ಇಂದು ಜಗವಿಡೀ ನಬಿ ಕರೀಂ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ದಿನಾಚರಣೆಯನ್ನು ಕೊಂಡಾಡುತ್ತಿದ್ದೇವೆ. ಮಸೀದಿ ಮಿನಾರಗಳಲ್ಲಿ, ಹಳ್ಳಿಗಳಲ್ಲಿ ಅವರ ಕೀರ್ತನೆಗಳ ಮಧುರ ಧ್ವನಿ ತರಂಗಗಳು ಅಲೆ ಅಲೆಯಾಗಿ ಮಾರ್ದನಿಸುತ್ತಿದೆ. ಇಂತಹ ಸುಸಂದರ್ಭದಲ್ಲಿ ನಾವಿಲ್ಲಿಂದು ಒಗ್ಗೂಡಿದ್ದೇವೆ. ಅಲ್ಲಾಹು ತಆಲಾ ನಮ್ಮನ್ನು ಪ್ರವಾದಿಯವರ ಪ್ರೀತಿಸುವವರ ಸಾಲಲ್ಲಿ ಸೇರಿಸಲಿ, ಆಮೀನ್. ಪ್ರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜನ್ಮ ದಿನಾಚರಣೆಯನ್ನು ಕೊಂಡಾಡುತ್ತಿರುವ ಈ ಸಮಯದಲ್ಲಿ ಪ್ರವಾದಿ ಅವರ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲು ನಾನು ಇಚ್ಛಿಸುತ್ತೇನೆ. ಅಲ್ಲಾಹು ತಆಲಾ ಅವನ ಕುರ್ಆನಿನಲ್ಲಿ ಹೇಳುತ್ತಾನೆ, ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತಲ್ ಲಿಲ್ ಆಲಮೀನ್, ಸರ್ವ ಲೋಕಗಳಿಗೆ ಕರುಣೆಯಾಗಿ ಅಲ್ಲದೆ ತಮ್ಮನ್ನು ನಾವು ಕಳಿಸಿಲ್ಲ. ಮೇಲೆ ಹೇಳಿದ ಆಯತ್ತಿನ ವಿಷಯಾರ್ಥವೇನೆಂದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಅತ್ಯಂತ ಕರುಣೆಯುಳ್ಳವರಾಗಿದ್ದರು. ಶತ್ರು ಆಗಲಿ, ಮಿತ್ರರಾಗಲಿ, ಮುಸ್ಲಿಮನಾಗಲಿ, ಅವಿಶ್ವಾಸಿಯಾಗಲಿ ಎಲ್ಲರಿಗೂ ಕ್ಷಮಾದಾನ ನೀಡುತ್ತಿದ್ದರು. ಅದೇ ರೀತಿ ಮಕ್ಕಾ ಮುಶ್ರಿಕರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ತೀವ್ರವಾಗಿ ಉಪದ್ರವಿಸುತ್ತಿದ್ದರು. ಆಗ ಅಲ್ಲಾಹನ ಮಲಕುಗಳು ಪ್ರವಾದಿ ಅವರ ಹತ್ತಿರ ಬಂದು ಹೇಳಿದರು, ಓ ಅಲ್ಲಾಹನ ರಸೂಲರೇ, ತಾವು ಅನುಮತಿ ಕೊಡಿರಿ, ನಾವು ಆ ಶತ್ರು ಸಮುದಾಯವನ್ನು ನಾಶಗೊಳಿಸುತ್ತೇವೆ. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿದರು, ಬೇಡ, ನೀವು ಅವರೊಂದಿಗೆ ಪ್ರತಿಕಾರ ತೀರಿಸಬೇಡಿ. ಅವರ ಮುಂದಿನ ಪರಂಪರೆಯಲ್ಲಿ ಯಾರಾದರೂ ಇಸ್ಲಾಂ ಸ್ವೀಕರಿಸುವುದನ್ನು ನಾನು ಬಯಸುತ್ತೇನೆ. ಪ್ರಿಯರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಸಲಾತಿನ ಅರ್ಪಣೆ ನಡೆಯುತ್ತಿತ್ತು. ಆದಿಪಿತ ಆದಮ್ ನಬಿ ಅಲೈಹಿಸ್ಸಲಾಂ ರವರು ಸ್ವರ್ಗದಲ್ಲಿ ಏಕಾಂಗಿಯಾಗಿದ್ದಾಗ ಅವರಿಗೆ ಬಹಳ ಸಂಗತಿಯನ್ನಾಗಿ ಹವ್ವಾ ರಲಿಯಲ್ಲಾಹು ಅನ್ಹರವರನ್ನು ಅಲ್ಲಾಹು ತಆಲಾ ಸೃಷ್ಟಿಸಿದನು. ಆ ಮಹಿಳೆಯೊಂದಿಗೆ ಆದಮ್ ನಬಿ ಅಲೈಹಿಸ್ಸಲಾಂ ರವರಿಗೆ ತುಂಬಾ ಪ್ರೀತಿ ಉಂಟಾಯಿತು. ಅವರು ಆ ತರುಣಿಯನ್ನು ಬಯಸಿದಾಗ ಅಲ್ಲಾಹು ತಆಲಾ ಹೇಳಿದನು, ನೀನು ಅವಳನ್ನು ಮುಟ್ಟುವುದಾದರೆ ಅವಳೊಂದಿಗೆ ನೀನು ವಿವಾಹ ಮಾಡಬೇಕು. ಅವಳೊಂದಿಗೆ ನೀನು ವಿವಾಹ ಮಾಡುವುದಾದರೆ ಅವಳಿಗೆ ನೀನು ಮಹರು ಕೊಡಬೇಕು. ಆಗ ಆದಮ್ ನಬಿ ಅಲೈಹಿಸ್ಸಲಾಂ ರವರು ಹೇಳಿದರು, ನಾನು ಅವಳಿಗೆ ಏನು ಮಹರು ಕೊಡಬೇಕು? ಇಡೀ ಸ್ವರ್ಗವನ್ನು ಅವಳಿಗೆ ಮಹರಾಗಿ ನಾನು ಕೊಡುತ್ತೇನೆ. ಆಗ ಅಲ್ಲಾಹು ತಆಲಾ ಹೇಳುತ್ತಾನೆ, ಸ್ವರ್ಗಕ್ಕಿಂತ ಬೆಲೆ ಬಾಳುವ ಒಂದು ಅಮೂಲ್ಯ ನಿಧಿಯನ್ನು ಕೊಡಬೇಕು. ಆಗ ಆದಮ್ ನಬಿ ಅಲೈಹಿಸ್ಸಲಾಂ ರವರು ಆಶ್ಚರ್ಯವಾಗಿ ಕೇಳಿದರು, ಸ್ವರ್ಗಕ್ಕಿಂತ ಬೆಲೆ ಬಾಳುವ ಆ ಅಮೂಲ್ಯ ನಿಧಿ ಯಾವುದು ಎಂದು ಕೇಳುತ್ತಾರೆ. ಆಗ ಅಲ್ಲಾಹು ತಆಲಾ ಹೇಳುತ್ತಾನೆ, ನಿನ್ನ ವಂಶದಲ್ಲಿ ಕೊನೆಯ ಪ್ರವಾದಿಯಾಗಿ ನನ್ನ ಹಬೀಬ್ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆಗಮಿಸಲಿದ್ದಾರೆ. ಅವರ ಹೆಸರಿನಲ್ಲಿ ನೀನು ಹೆಚ್ಚು ಸಲಾತ್ ಹೇಳಬೇಕು. ಇದಾಗಿರುತ್ತದೆ ನಿನ್ನ ನವವಧುವಿಗೆ ನೀನು ಕೊಡುವ ಮಹರು. ಆದಮ್ ನಬಿ ಅಲೈಹಿಸ್ಸಲಾಂ ರವರು ಅದೇ ಸಮಯದಲ್ಲಿ ಒಂದೇ ಉಸಿರಿನಿಂದ 10 ಸಲಾತ್ ಹೇಳುತ್ತಾರೆ. ನಂತರ ಮಲಕುಗಳ ಸಾಕ್ಷಿಗಳೊಂದಿಗೆ ಅವರಿಬ್ಬರ ವಿವಾಹ ನಡೆಯಿತು. ಅದೇ ರೀತಿ ಮೂಸಾ ನಬಿ ಅಲೈಹಿಸ್ಸಲಾಂ ರವರು ಅಲ್ಲಾಹನೊಂದಿಗೆ ಕೇಳುತ್ತಾರೆ, ಓ ಅಲ್ಲಾಹನೇ, ನಾಳೆ ಮಹಶರ ಎಂಬಲ್ಲಿ ದಾಹದಿಂದ ನಾವು ಮುಕ್ತಿಗೊಳ್ಳಬೇಕಾದರೆ ನಾವು ಏನು ಮಾಡಬೇಕು? ಆಗ ಅಲ್ಲಾಹು ತಆಲಾ ಹೇಳುತ್ತಾನೆ, ದಾಹದಿಂದ ನೀವು ಬಚಾವಾಗಬೇಕಾದರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ನೀವು ಸಲಾತ್ ಹೇಳಿರಿ. ಇದಾಗಿರುತ್ತದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಲಾತಿನ ಮಹತ್ವ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುತ್ತಾರೆ, ನನ್ನ ಬಳಿ 4 ಪ್ರಮುಖರಾದ ಮಲಕುಗಳು ಬಂದಿದ್ದರು. ಜಿಬ್ರೀಲ್ ಅಲೈಹಿಸ್ಸಲಾಂ, ಮೀಕಾಯಿಲ್ ಅಲೈಹಿಸ್ಸಲಾಂ, ಇಸ್ರಾಫೀಲ್ ಅಲೈಹಿಸ್ಸಲಾಂ ಮತ್ತು ಅಜ್ರಾಯಿಲ್ ಅಲೈಹಿಸ್ಸಲಾಂ. ಜಿಬ್ರೀಲ್ ಅಲೈಹಿಸ್ಸಲಾಂ ರವರು ಹೇಳುತ್ತಾರೆ, ಓ ಅಲ್ಲಾಹನ ರಸೂಲನೇ, ನಿಮ್ಮ ಮೇಲೆ ಯಾರಾದರೂ ಒಬ್ಬ 10 ಸಲಾತ್ ಹೇಳಿದರೆ ನಾನು ಅವನ ಕೈ ಹಿಡಿದು ಸಿರಾತ್ ಸೇತುವೆಗೆ ದಾಟಿಸುವೆನು. ಆಗ ಮೀಕಾಯಿಲ್ ನಬಿ ಅಲೈಹಿಸ್ಸಲಾಂ ರವರು ಹೇಳುತ್ತಾರೆ, ನಾನು ಅವನನ್ನು ಹೌಲುಲ್ ಕೌಸರ್ ನೀರನ್ನು ಕುಡಿಸುವೆನು. ಆಗ ಇಸ್ರಾಫೀಲ್ ನಬಿ ಅಲೈಹಿಸ್ಸಲಾಂ ರವರು ಹೇಳುತ್ತಾರೆ, ನಾನು ಅಲ್ಲಾಹನ ಮುಂದೆ ಸುಜೂದ್ ಬೀಳುವೆನು. ಎಷ್ಟೆಂದರೆ ಅವನ ಪಾಪವನ್ನು ಅಲ್ಲಾಹು ಮನ್ನಿಸದಿದ್ದರೆ ನನ್ನ ತಲೆಯನ್ನು ನಾನು ಎತ್ತಿಸಲಾರೆ. ಅಜ್ರಾಯಿಲ್ ನಬಿ ಅಲೈಹಿಸ್ಸಲಾಂ ರವರು ಹೇಳುತ್ತಾರೆ, ಯಾರಾದರೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಸಲಾತ್ ಹೇಳಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೇಲೆ ಸಲಾತ್ ಹೇಳಿದರೆ ಅವನ ರೂಹನ್ನು, ಪ್ರವಾದಿಯವರ ರೂಹನ್ನು ತೆಗೆದ ಹಾಗೆ ನಾನು ಅವನ ರೂಹನ್ನು ತೆಗೆಯುತ್ತೇನೆ. ಇಷ್ಟು ಮಾತನ್ನು ಹೇಳಿ ನನ್ನ ಭಾಷಣವನ್ನು ನಾನು ವಿರಮಿಸುತ್ತೇನೆ. ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.